ನಡೀತಾ ಇರುವಂತಹ ಹೋರಾಟ ಕ್ಷಣ ಕ್ಷಣಕ್ಕೂ ಕಾವು ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ರೈತರ ಪ್ರತಿಭಟನೆಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸಾಥ್ ಕೊಟ್ಟಿದ್ದಾರೆ. ರೈತರು ಕೊಟ್ಟ ಮತ ಭಿಕ್ಷೆಯಿಂದಲೇ ಶಾಸಕ ಸಂಸದರಾಗಿದ್ದಾರೆ. ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಜನಪ್ರತಿನಿಧಿಗಳು ರೈತರ ಪರ ನಿಲ್ತಾ ಇಲ್ಲ. ನಾಲಾಯಕ್ ಸರ್ಕಾರ ಇದು. ಜನಪ್ರತಿನಿಧಿಗಳ ವಿರುದ್ಧ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕಿಡಿಕಾರ್ತಾ ಇದ್ದಾರೆ. ರೈತರ ವಿಷಯದಲ್ಲಿ ಸರ್ಕಾರ ಹಠ ಸಾಧಿಸಬಾರದು ಅಂತ ಸಲಹೆ ಕೊಟ್ಟಿದ್ದಾರೆ. ಹುಕ್ಕೇರಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಒಟ್ಟು ಇಡೀ ಕರ್ನಾಟಕದಾದ್ಯಂತ ಯಾರ್ಯಾರು MLA MP ಮಂತ್ರಿ ಸಂಸದರಾಗ್ಯಾರಲ್ಲ ಇವರೆಲ್ಲ MP MLA ಆಗಲಿಕ್ಕೆ ಬಹುತೇಕ ನಮ್ಮ ರೈತರು ಕೊಟ್ಟಂಥ ಮತ ಭಿಕ್ಷೆ ಓಟ್ ಭಿಕ್ಷೆಯಿಂದ ಇವರೆಲ್ಲ ಅಧಿಕಾರ ಬಂದಿದ್ದಾರೆ. ಇವ್ರು ಏನೇನೋ ಶ್ರೀಮಂತರಾಗಿ ಫ್ಯಾಕ್ಟ್ರಿ ಕಟ್ಟಲ್ಲ, ಎಲ್ಲ ರೈತರ ಬೆವರಿನ ಪ್ರತಿಯೊಂದು ಹನಿಯ ಋಣದಿಂದ ಇವತ್ತೆಲ್ಲರೂ ಶ್ರೀಮಂತರಾಗಿ. ಆದರೆ ಇವತ್ತು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ 3,500 ಅವರೇ ಭಾಳ ಕೇಳಕತ್ತಾರೆ. ಹಂಗೆ ನೋಡಿದ್ರೆ ನಮ್ಮ ಪಕ್ಕದ ಹರಿಯಾಣ ಮಹಾರಾಷ್ಟ್ರ ಭಾಳ ಐತೆ. ಅವ್ರು ಕೇಳಕತ್ತಿದ್ದೇನೋ 3,500 ಕೇಳಕತ್ತಾರೆ. 3,500 ಕೊಡ್ಲಿಕ್ಕೆ ಇಷ್ಟೊಂದು ಸತಾಯಿಸೋ ಪ್ರಯತ್ನ ನಾವು 8 ದಿನಗಳ ಕಾಲ ಬೀದಿ ಬಂದಾಗ ಮಳೆ ಚಳಿ ಬಿಸಿಲನ್ನು ಕುಂತಾರ ಮನೆಯಿಂದ ರೊಟ್ಟಿ ಮಾಡ್ಕೊಂಡು ವಿದ್ಯಾರ್ಥಿಗಳು ಬರಕತ್ತಾರ, ನಮ್ಮ ಕೂತರು ಬರಕತ್ತೀವಿ. ಈ ರೀತಿಯಾಗಿ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲೀಕರು ಇಬ್ಬರು ಹಠಕ್ಕೆ ಹಿಡಿಯಕ್ಕೆ ಹೋಗ್ಬೇಡ್ರಿ, ಬೇರೆದು ಕಟ್ಟ ಮಾಡಿರ್ಬೇಕಾರೆ ಅಭಿವೃದ್ಧಿ ಡೆವಲಪ್ಮೆಂಟ್ ಅಟಕ್ ಮಾಡಿರಿ. ರೈತರಿಗೆ ಕೊಡುವಂತಹ ಬಿಲ್ಲನ್ನು ಕೊಡಲಿಕ್ಕೆ ನ್ಯಾಯ ಕೊಡಲಿಕ್ಕೆ ಹಠ ಮಾಡಾಡ್ತಾನೆ. ನೀವೆಲ್ಲರೂ ಸೇರ್ಕೊಂಡು 3,200 ಅಂತ ಜಿಲ್ಲಾಧಿಕಾರಿ ಬಂದು ಹೇಳ್ಯಾರ. ನಮ್ಮ ರೈತರದ್ದು ಒಪ್ಪಿಗೆ ಆಗಿಲ್ಲ. ಅದಕ್ಕೆ ಸರ್ಕಾರ ಇಬ್ಬರು ಕೊಡ್ಕೊಂಡು ಇವತ್ತೇನೋ ಬೊಂಬೆಯವ್ರ ಸ್ಟೇಟ್ಮೆಂಟ್ ಕೊಟ್ಟು ನಾನು ನೋಡಿದೆ. ಈ ಫ್ಯಾಕ್ಟ್ರಿ ಮಾಲೀಕರು 3,300 ಕೊಟ್ಟು ಸರ್ಕಾರ 200 ರೂಪಾಯಿ ಕೊಟ್ಟರು. 3,500 ಕೊಟ್ಟ ಮೂಲಕವಾಗಿ ಈ ಸರ್ಕಾರ ರೈತರ ಪರವಾಗಿದೆ. ಫ್ಯಾಕ್ಟ್ರಿ